ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ. ಜನವರಿ 22ರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾದಾಗಿನಿಂದ ಭಾರತ ಅಷ್ಟೇ ಅಲ್ಲ, ದುಬೈನಂತಹ ಮರುಭೂಮಿಯಲ್ಲೂ ಮಳೆ ಸುರಿದು ಅಚ್ಚರಿ ಮೂಡಿಸಿದೆ. 3 ತಿಂಗಳಾಯಿತು ರಾಮ ಮಂದಿರದಲ್ಲಿ ರಾಮನ ಮೂರ್ತಿಯಲ್ಲಿ ಭಾರೀ ಬದಲಾವಣೆಗಳು ಆಗ್ತಿವೆ ಮತ್ತು ಚಮತ್ಕಾರಗಳು ಘಟಿಸ್ತಾಗಿವೆ. ಆದರೆ ಈಗ ನಮ್ಮ ಭಾರತ ದೇಶದಲ್ಲೇ ಮುಸ್ಲಿಂ ಸಮುದಾಯ ಒಂದು ಮಹತ್ವದ ನಿರ್ಣಯವನ್ನ ತೆಗೆದುಕೊಂಡಿದೆ. ಅದುವೇ ಮದರಸಾಗಳಲ್ಲಿ ರಾಮನ ಪಾಠ ಮಾಡ್ತಾರಂತೆ. ರಾಮ ಮಂದಿರದ ಗರ್ಭಗುಡಿಯೊಳಗೆ ಕೋತಿಯೊಂದು ಹೋಗಿ ರಾಮ ಮೂರ್ತಿಯ ಮುಂದೆ ಕೂತಿತ್ತಂತೆ. ಹಾಗಾದ್ರೆ ರಾತ್ರಿ ಇಡೀ ರಾಮ ಮಂದಿರದಲ್ಲಿ ಕೋತಿ ಮಾಡಿದ್ದಾದ್ರೂ ಏನು? ಗರ್ಭಗುಡಿಯಲ್ಲಿ ಕೋತಿ ಪ್ರವೇಶ ಮಾಡಿದ್ದು ಹೇಗೆ? ಆ ರಾತ್ರಿ ಸಿಸಿಟಿವಿಯಲ್ಲಿ ಸೆರೆಯಾದ ದೃಶ್ಯಗಳನ್ನು ಕಂಡು ಪೂಜಾರಿ ಹನುಮಾನ್ಜಿ ಚಿರಂಜೀವಿ ಅಂದಿದ್ದೇಕೆ? ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತೀವಿ. ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಹಾಗೂ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಹನುಮಾನ್ ಇಂದಿಗೂ ಜೀವಂತವಾಗಿದ್ದಾರ? ಅವರು ಚಿರಂಜೀವಿಯಾಗಿದ್ದಾರಂತೆ, ನಿಜಾನ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಸುದ್ದಿಗಳು ನಿಮಗಾಗಿ ಸರಳ ಭಾಷೆಯಲ್ಲಿ ಹೇಳುವ ಪ್ರಯತ್ನವನ್ನ ನಾವು ಮಾಡ್ತಿದ್ದೀವಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ, ಅದುವೇ ಒಂದು ಲೈಕ್. ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಿಮ್ಮ ಒಂದು ಲೈಕ್ ನಮಗೆ ಪರಶಿವನ ಆ ಶ್ರೀರಾಮನ ಆಶೀರ್ವಾದ ಇದ್ದ ಹಾಗೆ. ಲೈಕ್ ಕೊಟ್ರಿ ಅಂತ ಅನ್ಸತ್ತೆ. ಧನ್ಯವಾದ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಉದ್ಘಾಟನೆ ಮಾಡಲಾಯಿತು. ರಾಮನು ಸಹ ಗರ್ಭಗುಡಿಯಲ್ಲಿ ಕುಳಿತಿದ್ದಾಯಿತು. ಶ್ರೀರಾಮ ಮಂದಿರದಲ್ಲಿ ಮಗುವಿನ ರೂಪದ ರಾಮಲಲ್ಲಾ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಪ್ರತಿಮೆಯು ಬಹಳ ಅದ್ಭುತವಾಗಿದ್ದು ಅದನ್ನು ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾಗಿದ್ದಾರೆ. ಪ್ರತಿಮೆಯನ್ನ ಅರುಣ್ ಯೋಗಿರಾಜ್ ನಿರ್ಮಿಸಿದ್ದಾರೆ. ಈ ಪ್ರತಿಮೆಯನ್ನ ತಯಾರಿಸಲು 9 ತಿಂಗಳು ಬೇಕಾಯಿತು. ಈ ಪ್ರತಿಮೆಯ ವಿಶೇಷ ಏನಂತಂದ್ರೆ ರಾಮಲಲ್ಲಾ ನಗತಾ ಇರೋದನ್ನ ನೀವು ನೋಡಬಹುದಾಗಿದೆ. ಕಣ್ಣುಗಳು ಬಹಳ ಅದ್ಭುತವಾಗಿದ್ದು ಪ್ರತಿಯೊಬ್ಬ ರಾಮ ಭಕ್ತನ ಮನಸ್ಸನ್ನ ಸೆಳೆಯುತ್ತೆ. ಅರುಣ್ ಯೋಗಿರಾಜ್ ಪ್ರತಿಮೆಯನ್ನ ಮಾಡಲು 9 ತಿಂಗಳು ತೆಗೆದುಕೊಂಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಅನೇಕ ಕಾರ್ಯಕರ್ತರು ಅವರಿಗೆ ಸಹಕಾರ ನೀಡಿದ್ದಾರೆ. ರಾಮ ಮಂದಿರ ಕೆತ್ತುವ ಸಮಯದಲ್ಲಿ ಅದರ ಕಣ್ಣುಗಳನ್ನು ತಯಾರಿಸುವುದಕ್ಕೆ ಬರೋಬ್ಬರಿ 20 ನಿಮಿಷ ತೆಗೆದುಕೊಂಡಿದ್ದಾರಂತೆ. ಅದನ್ನು ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯವಾಗಿರಲಿಲ್ಲ. ನೀವು ಎಲ್ಲಿಯಾದರೂ ಶ್ರೀರಾಮನನ್ನ ನೋಡಿದರೆ ರಾಮಲಲ್ಲ ನಿಮ್ಮನ್ನೇ ನೋಡ್ತಾ ಇರೋ ಹಾಗೆ ಭಾಸವಾಗುತ್ತೆ. ಇಂತಹ ಅದ್ಭುತ ಪ್ರತಿಮೆಯನ್ನ ಯೋಗಿರಾಜು ರಚಿಸಿದ್ದಾರೆ. ಆದರೆ ಕಳೆದ 2.5 ತಿಂಗಳಿನಿಂದ ರಾಮಲಲ್ಲಾನ ಮೂರ್ತಿಯಲ್ಲಿ ಅನೇಕ ಬದಲಾವಣೆಗಳು ಆಗಿವೆ. ಅವರ ಹಣೆಯಿಂದ ಹಿಡಿದು ಕಣ್ಣುಗಳವರೆಗೆ, ಗದ್ದದವರೆಗೆ ಎಲ್ಲವೂ ಕೂಡ ಬದಲಾಗಿದೆ. ಇನ್ನು ಅಯೋಧ್ಯೆ ರಾಮ ಮಂದಿರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿದ ಆದೇಶದನ್ವಯ ರಾಮ ಮಂದಿರ ನಿರ್ಮಾಣವಾಯಿತು. ಹೀಗಿರುವಾಗ ಲಾಕ್ಡೌನ್ ಘೋಷಣೆಯಾದ್ದರಿಂದ ಎಲ್ಲ ಕಾರ್ಯಗಳು ಸ್ಥಗಿತಗೊಂಡಿದ್ವು. ಆದರೆ ಲಾಕ್ಡೌನ್ ನಡುವೆ 67 ಎಕರೆ ವಿಸ್ತೀರ್ಣದಲ್ಲಿ ಶ್ರೀರಾಮ ಜನ್ಮಭೂಮಿ ಪರಿಸರದಲ್ಲಿ ಉತ್ಖನನ ಹಾಗೂ ಇನ್ನಿತರೆ ಕಾರ್ಯಗಳು ಆರಂಭವಾದವು. ಇನ್ನು ಅಯೋಧ್ಯ ರಾಮ ಮಂದಿರ ಕಟ್ಟಡ ನಿರ್ಮಾಣ ಮಾಡೋದಕ್ಕೂ ಮುಂಚೆ ಅನೇಕ ಶಿವಲಿಂಗಗಳು, ಮೂರ್ತಿಗಳು ಸಿಕ್ಕಿದ್ವಂತೆ. ಕಟ್ಟಡ ನಿರ್ಮಾಣವಾಗುವ ಭೂಮಿ ಅಗೆಯುವ ವೇಳೆ ಮೂರ್ತಿಗಳು ಹಾಗೂ ಶಿವಲಿಂಗಗಳು ಪತ್ತೆಯಾಗಿದ್ವು. ಇಷ್ಟೇ ಅಲ್ಲದೆ ಸಮತಟ್ಟುಗೊಳಿಸಲು ಭೂಮಿ ಅಗಿತಾ ಇದ್ದು ಅದಕ್ಕೆ 3 ಜೆಸಿಬಿ ಕ್ರೇನ್ಗಳನ್ನು ಬಳಸಲಾಗಿತ್ತು. ಮೇ 11, 2023ರಂದು ನಡೆದಂತಹ ಈ ಕಾರ್ಯದಲ್ಲಿ ಶಿವಲಿಂಗ ಪತ್ತೆಯಾಗಿದ್ವು. ಹೀಗೆ ರಾಮನ ಮೂರ್ತಿ ಪ್ರತಿಕ್ಷಣವೂ ಬದಲಾಗ್ತಾ ಇರೋದನ್ನ ನೋಡೋದಕ್ಕೆ ಲಕ್ಷಾಂತರ ಭಕ್ತರು ಬರ್ತಾಗಿದ್ದಾರೆ. ಈ ಲಕ್ಷಾಂತರ ಭಕ್ತರಲ್ಲಿ ರಾಮನ ಬಂಟ ಹನುಮಾನ್ ಕೂಡ ಬಂದಿದ್ದ. ಅದುವೇ ಪ್ರತಿಮೆ ನಿರ್ಮಾಣದ ವೇಳೆ ವಾನರ ರೂಪದಲ್ಲಿ ಹನುಮಂತ ಬರ್ತಿದ್ದು ರಾಮಲಲ್ಲಾನ ದರ್ಶನ ಪಡೆದು ಹೋಗ್ತಾಗಿದ್ರಂತೆ. ಪ್ರತಿದಿನ ಸಂಜೆ 5:30ರಿಂದ 6:30ರವರೆಗೆ ಕೋತಿ ಬರ್ತಾಗಿತ್ತಂತೆ. ಪ್ರತಿಷ್ಠಾಪನೆಯ ದಿನವೂ ಕೂಡ ರಾಮನ ದರ್ಶನ ಪಡೆಯಲು ಕೋತಿ ರೂಪದಲ್ಲಿ ಹನುಮಂತ ಗರ್ಭಗುಡಿಗೆ ಬಂದಿದ್ದ. ಸುಮಾರು 5 ನಿಮಿಷಗಳ ಕಾಲ ಪ್ರತಿಮೆಯನ್ನ ನೋಡಿ ಸ್ವಲ್ಪ ಸಮಯದ ನಂತರ ಸದ್ದಿಲ್ಲದೆ ಎದ್ದು ರಾಮ ಭಕ್ತರ ನಡುವೆ ಹೊರಟಿದ್ದಾನಂತೆ. ಈ ನೈಜ ಘಟನೆಯು 2024 ಜನವರಿ 23ರಂದು ನಡೆದಿದ್ದು ಊಹಿಸುವುದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಅಂತ ಭಕ್ತರು ಹೇಳ್ತಿದ್ದಾರೆ. ಆದ್ರೀಗ ಇದೇ ಕೋತಿ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತ್ಯಕ್ಷವಾಗಿದೆ. ಮಂಗಳವಾರ ಸಂಜೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದ ವಿಸ್ಮಯಕಾರಿ ಘಟನೆಯೊಂದರ ಬಗ್ಗೆ ಶ್ರೀರಾಮ ಜನ್ಮ ಟ್ರಸ್ಟ್ ತೀರ್ಥಕ್ಷೇತ್ರ ಟ್ರಸ್ಟ್ ಟ್ವೀಟ್ ಮಾಡಿ ಹೇಳಿದೆ.
ಸಂಜೆ ಕೋತಿಯೊಂದು ದೇವಸ್ಥಾನದ ಪ್ರಾಂಗಣದೊಳಗೆ ಬಂದಿದ್ದು ಸ್ವತಃ ಆಂಜನೇಯ ಸ್ವಾಮಿಯೇ ಶ್ರೀರಾಮನ ದರ್ಶನಕ್ಕೆ ಬಂದಂತೆ ಭಾಸವಾಯಿತು ಅಂತ ಹೇಳಿದ್ದಾರೆ. ಬರೋಬ್ಬರಿ 5:50 ಸುಮಾರಿಗೆ ಈ ದೇವಸ್ಥಾನದೊಳಗೆ ದಕ್ಷಿಣ ದ್ವಾರದ ಮಂಟಪದ ಕಡೆಯಿಂದ ಬಂದ ಕೋತಿ ಗರ್ಭಗುಡಿಯೊಳಗೆ ಹೋಗಿ ಉತ್ಸವ ಮೂರ್ತಿಯವರೆಗೂ ಕೂತಿತಂತೆ. ಕೋತಿಯು ಉತ್ಸವ ಮೂರ್ತಿಯ ವಿಗ್ರಹಕ್ಕೆ ಏನಾದರೂ ಮಾಡ್ತು ಎಂಬ ಆತಂಕದಲ್ಲಿ ಹತ್ತಿರದಲ್ಲಿದ್ದ ಭದ್ರತಾ ಸಿಬ್ಬಂದಿ ಓಡಬಂದಿದ್ದಾರೆ. ಆಗ ಕೋತಿ ಶಾಂತವಾಗಿಯೇ ಉತ್ತರ ದ್ವಾರದ ಕಡೆಗೆ ನೋಡ್ತಾ ಇತ್ತಂತೆ. ಆದರೆ ಆ ದ್ವಾರ ಮುಚ್ಚಿದ್ರಿಂದ ಪೂರ್ವ ದಿಕ್ಕಿಗೆ ತೆರಳಿ ಭಕ್ತಾದಿಗಳ ಮಧ್ಯದಿಂದ ಹೊರಗೆ ಹೋಯಿತಂತ ಹೇಳಿದ್ದಾರೆ. ಈ ಎಲ್ಲ ಅದ್ಭುತಗಳನ್ನು ನೋಡಿ ಮುಸ್ಲಿಮರು ಕೂಡ ರಾಮನ ಚಮತ್ಕಾರವನ್ನ ನೋಡಿ ತಮ್ಮ ಮದರಸಾಗಳಲ್ಲಿ ರಾಮನ ಬಗ್ಗೆ ಮಕ್ಕಳಿಗೆ ಬೋಧನೆ ಮಾಡೋದಕ್ಕೆ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಗರ್ಭಗುಡಿಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾದ ನಂತರ ದೇಶ ರಾಮಮಯವಾಗಿದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಭಕ್ತರು ಬರ್ತಾ ಇದ್ದಾರೆ. ಈ ಮಧ್ಯೆ ಉತ್ತರಾಖಂಡ ವಕ್ಫ್ ಬೋರ್ಡ್ ಅಡಿಯಲ್ಲಿ ನಡೀತಾ ಇರುವ ಮದರಸಾಗಳ ಹೊಸ ಪಠ್ಯಕ್ರಮದಲ್ಲಿ ರಾಮನ ಕುರಿತಾಗಿರುವ ಕಥೆಗಳನ್ನು ಸೇರಿಸುವುದಕ್ಕೆ ನಿರ್ಧರಿಸಿದೆ. ಉತ್ತರಾಖಂಡದ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಾದಾಬ್ ಶಾರ್ಜ್ ವಕ್ಫ್ ಬೋರ್ಡ್ ಅಡಿಯಲ್ಲಿ ನಡೆಸ್ತಾ ಇರುವ ಮದರಸಾಗಳ ಹೊಸ ಪಠ್ಯಕ್ರಮದಲ್ಲಿ ಶ್ರೀರಾಮನ ಕಥೆಯನ್ನ ಸೇರಿಸಲಾಗುವುದು. ಮದರಸಾದ ವಿದ್ಯಾರ್ಥಿಗಳಿಗೆ ಪ್ರವಾದಿ ಮೊಹಮ್ಮದ್ ಅವರೊಂದಿಗೆ ಶ್ರೀರಾಮನ ಜೀವನವನ್ನು ಕೂಡ ಕಲಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ವಕ್ಫ್ ಬೋರ್ಡ್ ಅಡಿಯಲ್ಲಿ ರಾಜ್ಯಾದ್ಯಂತ 117 ಮದರಸಾ ಶಾಲೆಗಳು ನಡೆಸಲಾಗ್ತಾ ಇದೆ. 2024 ಮಾರ್ಚ್ನಿಂದ ಹೊಸ ಪಠ್ಯಕ್ರಮಗಳನ್ನು ಜಾರಿಗೆ ತರಲಾಗುವುದು ಅಂತ ಉತ್ತರಾಖಂಡ ವಕ್ಫ್ ಬೋರ್ಡ್ ಅಧ್ಯಕ್ಷರು ಹೇಳಿದ್ದಾರೆ. ಇದರಲ್ಲಿ ವಿದ್ಯಾರ್ಥಿಗಳು ಶ್ರೀರಾಮನ ಬಗ್ಗೆಯೂ ಕೂಡ ಓದುತ್ತಾರೆ. ಶ್ರೀರಾಮನದು ಆದರ್ಶಪ್ರಾಯ ಜೀವನ, ಇದನ್ನ ಎಲ್ಲರೂ ತಿಳಿದುಕೊಂಡ್ರೆ ಜೀವನ ಪಾವನವಾಗತ್ತೆ ಅಂತ ಮುಸ್ಲಿಮರು ಮದರಸಾಗಳಲ್ಲೂ ಪಠ್ಯಕ್ರಮದಲ್ಲಿ ರಾಮನ ಬಗ್ಗೆ ಮಕ್ಕಳಲ್ಲಿ ಒಳ್ಳೆ ಬುದ್ಧಿ ಬರಲಿ ಅಂತ ಈ ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಅದೇನೇ ಆಗಲಿ, ಅಯೋಧ್ಯೆಯಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇದ್ದಂತೆ ಇಡೀ ವಿಶ್ವವೇ ಒಂಥರ ಖುಷಿಯಲ್ಲಿದೆ. ಅಂದು ಹಿಂದೂ ಧರ್ಮವನ್ನ ತ್ಯಜಿಸಿದವರು ಇಂದು ಮತ್ತೆ ಹಿಂದೂ ಧರ್ಮವನ್ನ ಸ್ವೀಕರಿಸುತ್ತಿದ್ದಾರೆ. ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಮೂರ್ತಿ ಪೂಜೆಯನ್ನೇ ಒಪ್ಪದ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಿಂದೂ ದೇವಾಲಯಗಳು ನಿರ್ಮಾಣವಾಗ್ತಾಗಿದ್ದು ಭರತ ಖಂಡಕ್ಕೆ ಹಿಂದೂ ಧರ್ಮಕ್ಕೆ ಸಂತೋಷದ ವಿಷಯವಾಗಿದೆ. ಆದರೆ ಗೆಳೆಯರೇ, ನಮ್ಮದೊಂದು ಪ್ರಶ್ನೆ, ಭಾರತದ ಯಾವುದೇ ಕೋರ್ಟ್ಗೆ ಹೋಗಿ ಅಲ್ಲಿ ಸಾಕ್ಷಿ ಕೇಳೋಕ್ಕೂ ಮುಂಚೆ ಪವಿತ್ರ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿಸ್ಕೊಳ್ತಾರೆ. ಅದನ್ನ ಮುಟ್ಟಿ ಸುಳ್ಳು ಹೇಳಿದ್ರೆ ಆ ದೇವರೇ ಶಿಕ್ಷೆ ಕೊಡ್ತಾನೆ ಎನ್ನೋ ನಂಬಿಕೆ ನಮ್ಮ ಹಿಂದೂ ಧರ್ಮ ಮತ್ತು ನಮ್ಮ ದೇಶದ್ದಾಗಿದೆ. ಹಾಗಾದ್ರೆ ಅಷ್ಟು ಪವಿತ್ರ ಗ್ರಂಥವನ್ನ ಮಕ್ಕಳ ಪಠ್ಯಕ್ರಮಕ್ಕೆ ಯಾಕೆ ಅಳವಡಿಸ್ಕೊಳ್ತಾ ಇಲ್ಲ? ಯಾವುದೇ ಕೋರ್ಸ್ ಆಗ್ಲಿ, ಯಾವುದೇ ಯೂನಿವರ್ಸಿಟಿ ಆಗ್ಲಿ ಭಗವದ್ಗೀತೆ ವಿಷಯವನ್ನ ಕಲಿಸಬೇಕು ಅನ್ನೋದು ನಮ್ಮ ವಾದ. ಏನಂತೀರಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.